ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗ್ರೋರಮ್ ಕನ್ನಡ ಚಾನಲ್. ನಿನ್ನೆ ನಿಫ್ಟಿಯಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನಿಸ್ತು, ಮಾಡ್ತಾ ಇದ್ದೀನಿ. ಅದು ಎಂಟ್ರಿ, ಎಕ್ಸಿಟು, P&L ಈಗ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಏನಕ್ಕೆ ಎಂಟ್ರಿ ಆದೆ ಅಂತಲೂ ಹೇಳ್ತೀನಿ. ದಿಸ್ ಈಸ್ ಓನ್ಲಿ ಫಾರ್ ಟ್ರೇಡರ್ಸ್. ನೋಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಅಥವಾ ನಿಮ್ಗೆ ಯೂಸ್ಫುಲ್ ಆದರೆ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ವಿತೌಟ್ ನಾಲೆಜ್ ಏನೂ ಮಾಡೋಕ್ಕೆ ಹೋಗಬೇಡಿ. This video is not for any stock recommendations, only for educational purpose. ಫ್ರೆಂಡ್ಸ್, ಇದು ನಿಫ್ಟಿ ಚಾರ್ಟು. ಆ್ಯಕ್ಚುಲಿ ನಿಫ್ಟಿ ಓಪನ್ ಆಗಿರೋದು ಬಂದು ಹೈಯರಲ್ಲಿ ಓಪನ್ ಆಗಿದೆ ಸ್ವಲ್ಪ. ಸೊ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆಗಿ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಅದು ಸಸ್ಟೈನ್ ಆಗಿಲ್ಲ. ಸೊ ನಾನು ಯಾವುದು ಪಿ ತೊಗೊಂಡಿದ್ದೆ. ಆ ಪಿ ತೊಗೊಂಡಿದ್ದು ಒಂದು ಸ್ವಲ್ಪ ಕೆಳಗಡೆ ಬಂದ ತಕ್ಷಣ ನಾನು ಎಕ್ಸಿಟ್ ಆಗಿಬಿಟ್ಟೆ. ಬಿಕಾಸ್ ನಾಳೆನೇ ಎಕ್ಸ್ಪೈರಿ ಇತ್ತು ಸೆಕೆಂಡು. ಸೊ ಅದಕ್ಕೋಸ್ಕರ ಅದನ್ನು ಎಕ್ಸಿಟ್ ಆಗಿ ನೆಕ್ಸ್ಟ್ ಕನ್ಫರ್ಮೇಷನ್ ಕ್ಯಾಂಡಲ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಂದಿದ್ದ ತಕ್ಷಣ ನಾನು ನೆಕ್ಸ್ಟು ಬೇರೆ ಸ್ಟ್ರೈಕ್ ಪ್ರೈಸ್ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ನಿಫ್ಟಿ 23,572 ಓಡ್ತಾ ಇದೆ. ನಾನು ತೊಗೊಂಡಿದ್ದು 23,650 PE. ಬಿಕಾಸ್ ನಾವು ಯಾವತ್ತೂ ಇನ್ಸೈಡ್ ದ ಮನಿ ಟ್ರೇಡ್ ತೊಗೋಬೇಕು. ITM OTMಗೆ ಹೋದರೆ ಬೇಗ ತೀಟ ಡಿಕೆ ಆಗುತ್ತೆ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟು ಸ್ವಲ್ಪ ಹೊತ್ತಾದಮೇಲೆ ನಾನು ಚೆಕ್ ಮಾಡಿದ್ದೀನಿ, ಅದು ಟಾರ್ಗೆಟ್ ಹತ್ರ ಬರ್ತಾ ಇದೆ. ಒಂದು ನಿಮಿಷ P&L ತೋರಿಸ್ತೀನಿ ನಿಮ್ಗೆ. ಈಗ ನೋಡಿ, ನಾನು ಬೈ ಮಾಡಿರೋದು 219.5, ಆಲ್ಮೋಸ್ಟ್ 220. ಮಾರ್ಕೆಟ್ ಆಲ್ರೆಡಿ 270 ಅಲ್ಲಿ ಓಡ್ತಾ ಇದೆ. ನೋಡೋಣ ಟಾರ್ಗೆಟ್ ರೀಚ್ ಆದಾಗ ಎಷ್ಟಾಗಿರುತ್ತೆ. ಐ ವಿಲ್ ಬಿ ಬ್ಯಾಕ್ ಸೂನ್. ಆಲ್ಮೋಸ್ಟ್ 1:1 ಆಲ್ರೆಡಿ ನಾನು ಪ್ರಾಫಿಟಿಗೆ ಬಂದುಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಪ್ರಾಫಿಟಿಗೆ ಬಂದಿದೆ, ಕ್ಲೋಸ್ ಮಾಡಿದ್ದೀನಿ ಟ್ರೇಡ್ನ. ನಂದು ಟಾರ್ಗೆಟ್ ರೀಚ್ ಆಗಿದೆ. 15 ಮಿನಿಟ್ಸ್ ಕ್ಯಾಂಡಲ್ ನೋಡ್ಬೋದು. ಇಟ್ಸ್ ಎ ಗುಡ್ ಮೂವ್, ಬಟ್ ಇದು ತುಂಬ ಟೈಮ್ ತಗೊಂಡಿದೆ. ನಂದು ಟಾರ್ಗೆಟ್ ಬಂದ ತಕ್ಷಣ ನಾನು ಎಕ್ಸಿಟ್ ಆಗಿದ್ದೀನಿ. 283.7ಗೆ ಎಕ್ಸಿಟ್ ಆಗಿದ್ದೀನಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಸ್ಟ್ರಾಟಜಿ ಬಂದು EMA ಕ್ರಾಸ್ ಓವರು, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಬೈ ಬೈ.